ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆಜಿ ಬೆಳೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ, ಬಿಜೆಪಿ ಬೇಕು. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿನೇ ಬರಬೇಕು. ಕಾಂಗ್ರೆಸ್ ಪಕ್ಷನೇ ಬೋಗಸ್, ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿದೆ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನೇ ರೀ ಗಂಡು ಅಂದರೆ. ಮೋದಿ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿದೆಯಾ ಅಥವಾ ಬದಲಾವಣೆ ಆಗಬೇಕು ಅಂತ ಅನ್ನಿಸ್ತಾ ಇದೆಯಾ, ಹೇಗೆ? ಇಲ್ಲ, ಪರ್ಫೆಕ್ಟು. ಮೋದಿ ಸರ್ಕಾರ ಪರ್ಫೆಕ್ಟು. ಬೇರೆದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಹಿಂದೂ ಪರ ಸರ್ಕಾರ. ಆಮೇಲೆ ಯಾವುದೇ ಒಂದು ದೊಡ್ಡ ದೊಡ್ಡ ಹಗರಣಗಳಲ್ಲಿ ಮೋದಿ ಒಂದು ಕಬ್ಚುಕೆ ಇಲ್ಲ. ಅಂತಾರಾಷ್ಟ್ರೀಯದಲ್ಲಿ ಒಳ್ಳೆಯ ಹೆಸರುವಾಸಿ ಮಾಡಿರುವಂಥ ಒಬ್ಬ ಮನುಷ್ಯ. ಮೋದಿ ಪರ್ಫೆಕ್ಟ್. ನೆಕ್ಸ್ಟು ಮೋದಿನೇ ಬರಬೇಕು ಅಂತ. ಮೋದಿನೇ ಬರಬೇಕು. ಯಾಕೆ ಮೋದಿನೇ ಬರಬೇಕು ಅಂತ ನಿಮ್ಮ ಯಾಕೆ ಮೋದಿ ಅಂದರೆ ಒಬ್ಬ ಅಂತಾರಾಷ್ಟ್ರೀಯ ನಾಯಕ. ಆಮೇಲೆ ಒಂದು ಪರ್ಫೆಕ್ಟಾಗಿ ಯಾವುದೇ ಒಂದು ಡಿಸಿಷನ್ನ ತಗೊಳ್ಳೋವಂಥ ಒಂದು ನಾಯಕತ್ವ ಐತೆ, ಬೆಸ್ಟ್ ನಾಯಕತ್ವ. ಈಗ ಅಪೋಸಿಷನ್ ವ್ಯಕ್ತಿಗಳಿಗೆ ಆಪೋಸಿಟ್ ಮಾಡ್ಕೊಂಡ್ರೆ ಅವ್ರ ಮುಂದೆ ಕಂಪೇರು ಮಾಡ್ಕೊಳಕ್ಕಲ್ಲ ಬೇರೆ ಯಾರನ್ನು. ಈಗ ಸದ್ಯಕ್ಕೆ ಮೋದಿನೇ ಪರ್ಫೆಕ್ಟ್ ಈಗಿರೋದ್ರಲ್ಲಿ ಮೋದಿ ಪರ್ಫೆಕ್ಟು. ಒಂದು ವರ್ಗ ಹೇಳುತ್ತೆ ಮೋದಿ ಸರ್ಕಾರ ಬಂದು ಮೋದಿ ಸರ್ಕಾರದಿಂದ ಕೋಮುವಾದ ಸೃಷ್ಟಿಯಾಗಿದೆ, ಕೋಮುವಾದಿ ಸರ್ಕಾರ. ಕೋಮುವಾದಿ ಏನಿಲ್ಲ, ಇದು ಕೋಮುವಾದಿ ಏನು ಮಾಡಿಲ್ಲ. ಅವರು ಈಗ ಮೋದಿ ಬರೋ ನಿಂತಿರೋರು ಯಾರಾದರೂ ಎಲ್ಲಾದರೂ ಒಂದು ತೊಂದರೆ ಮಾಡಿರೋದು ನೋಡಿದ್ದೀರಾ? ಎಲ್ಲಾದರೂ ಒಂದು ಭಯೋತ್ಪಾದನೆ ಕೃತ್ಯ ಮಾಡಿರೋದು ನೋಡಿದ್ದೀರಾ? ಮೋದಿ ವಿರುದ್ಧ ಇರೋರು ಮಾಡ್ತಲೇ ಇದ್ದಾರೆ, ಇವತ್ತು ಮಾಡ್ತಲೇ ಇದ್ದಾರೆ, ಮೊನ್ನೆಲ್ಲ ಮಾಡಿದ್ದಾರೆ. ಯಾರಪ್ಪ ಮಾಡಿದ್ದಾರೆ ಮೋದಿ ಪರ ಇರೋರು? ಅದನ್ನು ಹೇಳಿ. ಕೋಮುವಾದಿ ಏನಿಲ್ಲ, ಶಾಂತಿಯುತವಾಗಿ ಬಾಳ್ದವ್ರೆ, ಶಾಂತಿಯುತವಾಗಿ ಇರೋಕ್ಕೆ ಪ್ರಯತ್ನ ಮಾಡ್ದವ್ರೆ. ಮೋದಿ ಹೋಗಿ ಕಾಂಗ್ರೆಸ್ನಲ್ಲಿ ಯಾರು ಅಂತ ಸಮರ್ಥ ನಾಯಕರಿಲ್ವಾ ಅಥವಾ ಬೇರೆ ಸರ್ಕಾರ? ಮೋದಿ ಕಂಪೇರ್ ಮಾಡ್ಕೊಂಡ್ರೆ ಸಮರ್ಥ ನಾಯಕರು ಅವ್ರನ್ನ ಇದು ಮಾಡೋವಷ್ಟು ಯಾರೂ ಇಲ್ಲ ಅನ್ನಿಸುತ್ತೆ ನಮಗೆ. ಇಲ್ಲ ಅಂತ. ರಾಹುಲ್ ಗಾಂಧಿ ಊಹಿಸ್ಕೊಳಕ್ಕಾಗಲ್ಲ ಬಿಡಿ. ಅವರೆಲ್ಲ ಹೀಗೆ ನೋಡಿ ಟ್ರೋಲಲ್ಲೆಲ್ಲ ನೋಡ್ತಾ ಇರ್ತಾರೆ, ಶಾಲಾ ಮಕ್ಕಳಿಗೆ ಹೋಲಿಸ್ತಾರೆ. ಅವರು ಲೆಕ್ಕ ಹಾಕೊಂಡ್ರೆ ಅವರೆಲ್ಲ ಅವಕಾಶವಾದ ರಾಜಕಾರಣಿಗಳು ಅನ್ನಿಸ್ತದೆ ನನಗೆ. ಸಿದ್ದರಾಮಯ್ಯ ಅವರೆಲ್ಲ ಅವಕಾಶವಾದಿ ರಾಜಕಾರಣಿಗಳು. ಮೋದಿ ಅಷ್ಟು ಒಂದು ಪರಿಪಕ್ವ ಅನ್ನಿಸಲ್ಲ. ಎದೆ ಒಳಗೊಂದು ಬಾಯಿ ಒಳಗೊಂದು ರಾಜಕಾರಣ ಮಾಡೋ ಒಂದು ಮನಸ್ಥಿತಿ ಅನ್ನಿಸ್ತದೆ ಇವರೆಲ್ಲ. ರಾಮ ಮಂದಿರ ಕಟ್ಟಿದ್ರು, ಅದರಿಂದ ಅದನ್ನು ತೋರಿಸಿ ಜನಗಳಿಗೆ ಯಾಮಾರಿಸ್ತಾ ಇದ್ದಾರೆ, ಅದರಿಂದ ಓಟ್ ಆಗಿ ಪರಿವರ್ತನೆ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತಾರೆ. ಇದ್ರ ಬಗ್ಗೆ ಇಲ್ಲ, ರಾಮ ಮಂದಿರ ಅದಕ್ಕೂ ಓಟ್ಗೂ ಏನು ಸಂಬಂಧ ಇಲ್ಲ. ರಾಮ ಮಂದಿರ ಒಂದು ದೇವಸ್ಥಾನ, ಹಿಂದೂ ದೇವಸ್ಥಾನ ಏನಿತ್ತು, ಹಿಂದೆ ಏನೇನು ನಡೆದಿತ್ತು ಅದರ ಪ್ರಕಾರ ಮಾಡಿದ್ದಾರೆ, ಓಕೆ. ಅದನ್ನು ಬಿಟ್ಟರೆ ಮೋದಿನೇ ಓಟೇ ಆರಿಸ್ಬೋದು ನಾವು. ಬೇರೆ ಯಾರು ಬೇಡ, ಮೋದಿನೇ ಇರಲಿ ಅಂತ ಹೇಳ್ತಾರೆ. ಬಿಜೆಪಿ ಸರ್ಕಾರನೇ ಇರಲಿ ಅಂತ ಹೇಳ್ತಾರೆ. ಬಿಜೆಪಿ ಸರ್ಕಾರ ಇರಲಿ ಅಂತಲ್ಲ, ಬಿಜೆಪಿ ಈಗಿರೋ ಸರ್ಕಾರದಲ್ಲಿ ಬಿಜೆಪಿ ಮೋದಿನೇ ಪರ್ಫೆಕ್ಟ್ ಅಂತ ಈಗಿರೋ ಒಂದು ಪೊಸಿಷನಲ್ಲಿ. ಬಿಜೆಪಿಯಲ್ಲೇ ಮೋದಿ ಹೊರತುಪಡಿಸಿ ಬೇರೆ ಯಾರು ಇವರು ಪ್ರಧಾನಮಂತ್ರಿ ಆದರೆ ನಿಮಗೆ ಒಳ್ಳೆಯದು ಅಂತ ಅನ್ಸುತ್ತೆ? ನಮ್ಮಲ್ಲಿ ಯಾರೂ ಇಲ್ಲ. ನಮ್ಮ ಕರ್ನಾಟಕದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಆದರೆ ಆಗ್ಬೋದು, ಆಗಬೇಕು ಅಂತ ನಮ್ಗೆ ಇಷ್ಟ. ಪ್ರಧಾನಿ ಆಗಲಿ, ಅವರು ಮುಖ್ಯಮಂತ್ರಿ ಆಗಲಿ, ಅವ್ರನ್ನ ಪ್ರಧಾನಿ ಬೇಕಾದರೂ ಮಾಡ್ಬೋದು, ಮುಖ್ಯಮಂತ್ರಿ ಬೇಕಾದರೂ ಮಾಡ್ಬೋದು. ಯೋಗಿ ಆದಿತ್ಯನಾಥ್ ಪರ್ಫೆಕ್ಟು, ಅವರು ಮಾಡ್ಬೋದು. ಅಮಿತ್ ಶಾ ಅನ್ನೋಲ್ಲ ಇತ್ತು, ಅವ್ರಿಗೆ ಪ್ರಧಾನಿ ಆಗೋ ಅರ್ಹತೆ ಇಲ್ಲ ಅನಿಸುತ್ತೆ. ಹಾಂ, ಓಕೆ. ಈಗ ಇಲ್ಲಿ ಒಂದು ನಿಮ್ಮ ಒಂದು ಕ್ಷೇತ್ರಕ್ಕೆ ಬಂದರೆ ಇಲ್ಲಿ MP ಆದವರು ಬಚ್ಚೇಗೌಡರು ಅಂತ, ಅವರು ಏನು ಕೆಲಸ ಮಾಡಿದ್ದಾರೆ? ಅವರು ಸಮರ್ಥ ನಾಯಕ, ಇಲ್ಲೆಲ್ಲ ಕೆಲಸ ಚೆನ್ನಾಗಿ ಮಾಡಿದಾರಾ? ಏನು ಅವ್ರ ಬಗ್ಗೆ ನಮ್ಗೆ ಹೇಳೋಷ್ಟು ಗೊತ್ತಿಲ್ಲ. ಅವ್ರನ್ನಂತೂ ಎಲ್ಲೂ ನೋಡಿಲ್ಲ. ಅವ್ರು ಹೋದ್ಸಲಿ ಎಲೆಕ್ಷನೆಲ್ಲ ನಿಂತ್ಕೊಂಡು ಇಲ್ಲಿ ಬೇರೆ ಯಾವುದೋ ಅಲೆಗಳು ಬೇಜಾರಾಗಿ, ಮೊಯ್ಲಿ ವಿರುದ್ಧ ಬೇಜಾರಾಗಿ ಓಟ್ ಹಾಕಿದ್ರು, ಗೆದ್ದಿದ್ದಾರೆ. ಅವರಿಂದ ಯಾವುದೇ ಕೆಲಸ ನಿರೀಕ್ಷೆ, BJP ಪಕ್ಷದವರೇ, ಅವರಿಂದ ಯಾವುದೇ ಕೆಲಸ ಆಗಿಲ್ಲ, ಯಾರನ್ನೂ ನೋಡೂ ಇಲ್ಲ ಜನ ಇಲ್ಲಿ. ಬಟ್ ಅವ್ರ ಅವಕಾಶವಾದಿ ರಾಜಕಾರಣ ಮಾಡ್ಕೊಂಡು ಅವ್ರ ಲಾಭ ಮಾಡ್ಕೊಂಡು ಅವ್ರ ಮನೆ ಲಾಭ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೇಳ್ಬೇಕು ಅಂದರೆ ಅವರಿಗೆ ಬದಲು ಟಿಕೆಟ್ ಬೇರೆಯವ್ರಿಗೆ ಕೊಟ್ಟರೆ ಬೆಟರು. ಈ ಕ್ಷೇತ್ರದಲ್ಲಿ ಬದಲಾವಣೆ ಬಯಸ್ತಾ ಇದ್ವಿ. ಬಚ್ಚೇಗೌಡ್ರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಏನು ಮಾಡೋಕ್ಕಲ್ಲ, ವಿಧಿ ಇಲ್ಲ, ಹಾಕಲೇಬೇಕು. ವಿಧಿ ಇಲ್ಲ.
ನೆಕ್ಸ್ಟ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದರೆ ಹಾಂ. ಕಾಂಗ್ರೆಸ್ ಸರ್ಕಾರ ಇದೆ, ಹೇಗೆ ಆಡಳಿತ ಖುಷಿ ತಂದಿದೆಯಾ? ಆಡಳಿತ ಎಲ್ಲಿದೆ? ಆಡಳಿತನೇ ಏನಿದೆ ಆಡಳಿತ? ಯಾವುದೋ ಗ್ಯಾರಂಟಿಯಿಂದ ಮಾಡಿದ್ದಾರೆ, ಅವ್ರಿಗೆ ಬೇಕಾದವ್ರು ಯಾರಿಗೋ ಮಾಡ್ಕೊಂಡಿದ್ದಾರೆ. ಆಡಳಿತ ಏನಿದೆ? ಯಾವುದು ಅಭಿವೃದ್ಧಿ ಇದೆ? ಪಕ್ಕದ ತಮಿಳ್ನಾಡಲ್ಲಿ ಕರೆಂಟ್ ಬಿಲ್ಲು ಎಲ್ಲ ಕಮ್ಮಿ ಇರೋದಕ್ಕೆ ಅಲ್ಲಿನ ಒಂದು ಉದ್ಯೋಗ ಸೃಷ್ಟಿ ಇರ್ಬೋದು. ಸಾವಿರಾರು ಕೋಟಿ ಇನ್ವೆಸ್ಟರ್ ಅಲ್ಲಿ ಹೋಗಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬರ್ತಾಯಿಲ್ಲ. ಯಾಕೆಂದರೆ ಭೂಮಿ ಬೆಲೆ ಜಾಸ್ತಿ, ರಿಜಿಸ್ಟ್ರೇಷನ್ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ. ಉದ್ಯಮಿಗಳಿಗೆ ಬೇಕಾದಂಥ ಒಂದು ಯಾವುದೇ ಒಂದು ವಾತಾವರಣ, ಒಳ್ಳೆ ಈಸಿ ವಾತಾವರಣ ಇಲ್ಲ. ಎಲ್ಲನೂ ಲಂಚ ಅನ್ನೋ ಒಂದು ಇದು ಇರುವಾಗ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪಕ್ಕದ ತಮಿಳ್ನಾಡು ಹೋಲಿಸ್ಕೊಂಡ್ರೆ ನಮ್ಮದು ತುಂಬಾ ಹಿಂದೆ ಇದ್ದೀವಿ ಇವಾಗ. ಅದರ 5 ಗ್ಯಾರಂಟಿ ಏನು ವರ್ಕೌಟ್ ಆಗಲ್ಲ ಅಂತ ಹೇಳ್ತೀನಿ. ಗ್ಯಾರಂಟಿ ಏನು? ಅದರಿಂದ ಏನು ಯಾರಿಗೋ ಏನೋ ಬಡವ್ರಿಗೇನೋ ಸ್ವಲ್ಪ ಹೆಲ್ಪ್ ಆಗಿರ್ಬೋದು, ತಾತ್ಕಾಲಿಕವಾಗಿ ಹೆಲ್ಪ್ ಆಗಿರ್ಬೋದು ಅಷ್ಟೇ. ಬಟ್ ಅಭಿವೃದ್ಧಿ, ಉದ್ಯೋಗ ಅಂದರೆ ಏನೂ ಇಲ್ಲ. ಅಭಿವೃದ್ಧಿ ಏನಿದೆ? ಉದ್ಯೋಗ ಏನಿದೆ? ಅಭಿವೃದ್ಧಿ ಕುಂಠಿತ, ತುಂಬಾ ಕುಂಠಿತ. ಬೆಲೆ ಏರಿಕೆ, ಟ್ಯಾಕ್ಸು ಪ್ರತಿದಿನ ಇದೆ ಗೋಳು. ಬಡವ್ರಿಗಂತೂ ತುಂಬ ಕಷ್ಟ ಇದೆ. ಬಡವ್ರು ಕಿತ್ಕೊಂತಾರೆ, ಅಲ್ಲಿ ಕೊಡ್ತಾರೆ. ಇನ್ನೇನು ಅವ್ರ ಕೈಯಿಂದ ಏನು ಕೊಡೋಲ್ಲ. ಬಸ್ ಫ್ರೀ ಮಾಡಿದ್ರು, ಮನೆಯಲ್ಲಿರೋ ಹೆಂಗಸರಿಗಾಗಿ 2,000 ಕೊಟ್ಟರು, ಅದೆಲ್ಲ ಬದಲು ದುಡ್ಡು ಕೊಡ್ತಾ ಇದ್ದಾರೆ. ಅದೆಲ್ಲ ಏನು ತಲುಪ್ತಾ ಇಲ್ವಾ ಜನಗಳಿಗೆ? ಜನಕ್ಕೆ ತಲುಪ್ತಾ ಇದೆ, ಬಟ್ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ. ಜನಕ್ಕೆ ಅದರಿಂದ ತಲುಪಿ ಏನು ಇವಾಗ ಜನ ಅಕ್ಕಿ ಕೊಡಲಿಲ್ಲ ಅಂದರೂ ಜೀವನ ಮಾಡ್ತಾರೆ, 2,000 ಕೊಡಲಿಲ್ಲ ಅಂದರೂ ಹಿಂದೆಲ್ಲ ಜೀವನ ಮಾಡ್ತಲೇ ಇದ್ರು. ಬಟ್ ಅಭಿವೃದ್ಧಿ ಏನು, ಉದ್ಯೋಗ ಸೃಷ್ಟಿ ಇವೆಲ್ಲ ಹಿನ್ನಡೆ ಇದೆ, ಅದನ್ನಂತ ಹೇಳ್ಬೋದು. ಒಟ್ಟಾರೆಯಾಗಿ ನಿಮಗೆ ಬದಲಾಗೋದು ಬೇಡ, ಸರ್ಕಾರ ಇದೇ ಇರಲಿ ಅಂತ ಹೇಳ್ತೀರಾ? ಸೆಂಟ್ರಲಲ್ಲಿ ಬದಲಾಗೋದು ಬೇಡ, ಇದೇ ಸರ್ಕಾರ ಸೂಕ್ತ ಅಂತ ಅನ್ನಿಸ್ತದೆ ಈಗ ಸದ್ಯಕ್ಕೆ. ಈಗಿನ ಕಂಪೇರ್ ಮಾಡ್ಕೊಂಡ್ರೆ ಇದೇ ಸರ್ಕಾರ ಪರವಾಗಿಲ್ಲ. ಆದರೆ ಈಗ ಒಂದು 5 ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅದು ಈ ಸಲ ಈ ಎಲೆಕ್ಷನ್ಗೆ ಏನು ವರ್ಕೌಟ್ ಆಗಲ್ಲ ಅಂತ ಹೇಳ್ತೀರಾ? 5 ಗ್ಯಾರಂಟಿ ಇನ್ನು ಜನ ಇನ್ನೂ ತುಂಬಾ ಇದಾಗಿದ್ದಾರೆ ಅನಿಸುತ್ತೆ ನನಗೆ. ಡಿಟರ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. 5 ಗ್ಯಾರಂಟಿಯಿಂದ ಯಾವುದೇ ಥರ ಪ್ಲಸ್ ಏನಿಲ್ಲ, ಇನ್ನೂ ಕಮ್ಮಿನೇ ಆಗುತ್ತೆ ಅವ್ರಿಗೆ ಓಟು. ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.